ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಂಡೇ ಬೇರೆ 2 ಮ್ಯಾಚ್ ಇದೆ. ಹೈದರಾಬಾದ್ ಪ್ಲೇಯಿಂಗ್ 11 ಟೀಮ್ ಯಾವ ರೀತಿ ಇದೆ ಅಂತೆಲ್ಲ ನೋಡೋಣ. ಒಂದಂತೂ ಸತ್ಯಗುರು, ಬ್ಯಾಟಿಂಗಿನ ರಾಕ್ಷಸನ ತುಂಬಿಕೊಂಡಿದೆ ಹೈದರಾಬಾದ್. ಏನಂತ ಲೈನ್ ಅಪ್ ಇದೆ ಗುರು. ಲಾಸ್ಟ್ ಇಯರ್ ನೋಡಿದ್ರೆ 2-3-4 ಸಲ ನೋಡಿದ್ರು 200 ಮೇಲೆ ಸ್ಕೋರ್, 250 ಸ್ಕೋರ್ 2 ಸಲ ಹೊಡೆದಿದ್ರು. ಆ ರೀತಿ ಇದೆ. ಮತ್ತೆ ಈ ಸಲ ಏನಾದ್ರೂ ಟೀಮ್ ಅಲ್ಲಿ ಬದಲಾವಣೆ ಆಗಿದ್ಯಾ? ಪ್ಲೇಯಿಂಗ್ 11 ಅಂತ ಬಂದಾಗ ಹೈದರಾಬಾದ್ ಅಲ್ಲಿ ಯಾರೆಲ್ಲ ಆಡ್ಬೋದು, ಯಾರೆಲ್ಲ ಆಡದೆ ಇರ್ಬೋದು, ಒಂದು ಪ್ರಿಡಿಕ್ಷನ್ ಮಾಡಿ ಮಾತಾಡೋಣ. ಒಂದಂತೂ ಸತ್ಯ, ನಾನು ಹೇಳಿದೆ, ಬ್ಯಾಟಿಂಗ್ ಆಡರ್ ರಾಕ್ಷಸರನ್ನೇ ತುಂಬಿಕೊಂಡಿದೆ ಗುರು. ಎಲ್ಲರೂ ಆಡರ, ಸ್ಟ್ರಾಂಗ್ ಆಡರ್, ಎಲ್ಲರೂ ಎತ್ತಿ ಆಡೋರು, ಎಲ್ಲರೂ ಸಿಕ್ಸ್ ಹೊಡೋರು, ಎಲ್ಲರೂ ಸ್ಟ್ರಾಂಗ್. ಅಷ್ಟು ಟೀಮ್ ಇದೆ ಹೈದರಾಬಾದ್. ನಾನು ಮೊದಲನೇ ಹೇಳಿದ್ದೆ, ಈ ಲೆಜೆಂಡ್ಸ್ ಎಲ್ಲ ಏನಿದ್ದಾರೆ ಅಂದ್ರೆ ಈಗ ಸೀನಿಯರ್ ಪ್ಲೇಯರ್ಸ್, ಕಮೆಂಟ್ರಿ ಹೇಳೋರೆಲ್ಲ ಏನಿದೆ, ಪ್ರತಿ ಒಬ್ಬರನ್ನು ಸನ್ರೈಸರ್ಸ್ ಪ್ಲೇಯರ್ಸ್ ಬರುತ್ತೆ ಅಂತ ಹೇಳಿ ಟೀಮ್ ತಗೊಂಡಿದ್ದಾರೆ. ಅಂದ್ರೆ ಆ ಟೀಮ್ ಸೆಲೆಕ್ಟ್ ಮಾಡಿದ್ದಾರೆ. ಮತ್ತೆ ಅಂತ ಟೀಮ್ ಅಲ್ಲಿ ಯಾರೆಲ್ಲ ಪ್ಲೇಯರ್ಸ್ ಇದ್ದಾರೆ, ಯಾವ ರೀತಿ ಬ್ಯಾಟಿಂಗ್ ಲೈನ್ ಅಪ್ ಇದೆ, ಆ ಲೈನ್ ಅಪ್ ಗೆ ರಾಜಸ್ಥಾನ ತಳ್ಕೊಳ್ಳುತ್ತಾ, ಬೌಲಿಂಗ್ ಯಾವ ರೀತಿ ಇದೆ, ಬ್ಯಾಟಿಂಗ್ ಯಾವ ರೀತಿ ಇದೆ, ಆಲ್ ರೌಂಡ್ಸ್ ಅಂತ ಬಂದಾಗ ಯಾರನ್ನೆಲ್ಲ ಆಡಿಸ್ತಾರೆ ಕಾವ್ಯ ಮೇಡಮ್ ಅವರು. ಯಾಕಂದ್ರೆ ಕಾವ್ಯ ಮೇಡಮ್ ಅವರು ಬರ್ತಾ ತುಂಬಾ ಸ್ಮಾರ್ಟ್ ಆಗ್ತಾ ಇದ್ದಾರೆ. ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡೋದ್ರಲ್ಲಿ ಕೊನೆ ವರ್ಷಕ್ಕೂ ಈ ವರ್ಷಕ್ಕೂ ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ ಟೀಮ್ ವಿನಃ ಇಲ್ಲಿ ಲೋ ಎಲ್ಲೂ ಕಾಣಿಸ್ತಾ ಇಲ್ಲ. ಆ ರೀತಿ ಇದೆ. ನೋಡೋಣ ಟೀಮ್ ಯಾವ ರೀತಿ ಇದೆ ಅಂತ. ಹೊಸದಾಗಿ ನೋಡ್ತಿದ್ರೆ ಚಾನಲ್ ನ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿದ್ರ ಡನ್. ಓಕೆ, ಈಗ ಆಕ್ಚುಲಿ ನೋಡಿ, ಈ ಹೈದರಾಬಾದ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಪ್ರೆಸೆಂಟ್ ಅಲ್ಲೇ ಮ್ಯಾಚ್ ಇರೋದು ಹೈದರಾಬಾದ್ ಅಲ್ಲೇ. ಪ್ರಿಡಿಕ್ಷನ್ ಮೊದಲೇ ಹೇಳ್ತೀನಿ, ಇವತ್ತು ಮ್ಯಾಚ್ ಗೆಲ್ಲೋದು ಹೈದರಾಬಾದೇ ಗುರು, ಬರ್ದಿಟ್ಕೊಳ್ಳಿ. ನಿನ್ನೆ ಹೇಳಿದ್ದೆ ಸೆಕೆಂಡ್ ಬ್ಯಾಟಿಂಗ್ ಯಾರಾದ್ರೂ ಆಡ್ತಾರ ಅವರೇ ಗೆಲ್ತಾರ ಅಂತ. ಇವತ್ತು ಹೇಳ್ತಾ ಇದ್ದೀನಿ, ಫಸ್ಟ್ ಬ್ಯಾಟಿಂಗ್ ಆಗ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಗ್ಲಿ ಮ್ಯಾಚ್ ಗೆಲ್ಲೋದು ಹೈದರಾಬಾದೇ. ಆರ್ ಅಲ್ಲಿ ನಮ್ಮ ಸಂಜು ಸ್ಯಾಮ್ಸನ್ ಬೇರೆ ಇರಲ್ಲ, ಇವತ್ತು ಕ್ಯಾಪ್ಟನ್ ಆಗಿ ಬೇರೆ ಮಾಡ್ತಾ ಇದಾರೆ, ನೋಡೇ ಇರ್ತೀರಾ. ಇನ್ನು ಅದಾದ್ಮೇಲೆ ಇನ್ನು ಹೈದರಾಬಾದ್ ಟೀಮ್ ಬರೋಣ. ಹೈದರಾಬಾದ್ ಟೀಮ್ ಬಂದ್ಬಿಟ್ಟು ಓಪನರ್ ಆಗಿ ಇದು ಫಿಕ್ಸ್ ಮಾಡ್ಕೊಂಡ್ಬಿಡಿ. ಲಾಸ್ಟ್ ಇಯರ್ ಇವರೇ ಬಂದಿದ್ರು, ಈ ವರ್ಷ ಇವರೇ ಬರ್ತಾರೆ, ಇದು 100% ಪಕ್ಕ. ತ್ರಿವಿಸೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರು ಓಪನರ್ ಆಗಿ ಬರ್ತಾರೆ. ಆಕ್ಚುಲಿ ಇದರಲ್ಲಿ ಇಶಾನ್ ಕಿಶನ್ ಅವ್ರನ್ನ ಕಳಿಸ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ನೋ ಚಾನ್ಸ್. ಸೆಕೆಂಡ್ ಒನ್ ಬರ್ಬೋದು ಇಶಾನ್ ಕಿಶನ್ ಅವರು. ತ್ರಿವಿಸೆಡ್ ಅಭಿಷೇಕ್ ಶರ್ಮಾ ಓಪನರ್ ಆಗಿ ಬರ್ತಾರೆ, 2 ಪ್ಲೇಯರ್ಸ್ ಆಯ್ತು. 3ನೇ ಆಟಗಾರ ಆಗಿ ಇಶಾನ್ ಕಿಶನ್ ಅವರು ಬರ್ತಾರೆ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ. 3rd ಪ್ಲೇಯರ್ ಆಗಿ, ಇನ್ನು 4ನೇ ಪ್ಲೇಯರ್ ಆಗಿ ನಿತೀಶ್ ಕುಮಾರ್ ರೆಡ್ಡಿ ಇರ್ತಾರೆ. ಒಳ್ಳೆ ಸ್ಟ್ರಾಂಗ್ ಇದ್ದಾರೆ ಗುರು ಇವರು, ಆಲ್ ರೌಂಡ್ರು, ಬೌಲಿಂಗ್ ಆಗ್ತಾರೆ, ಬ್ಯಾಟಿಂಗ್ ಆಡ್ತಾರೆ, ಒಳ್ಳೆ ಸ್ಟ್ರಾಂಗ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಆ ರೀತಿ ಇದೆ ಇವರ ಸ್ಟ್ರೆಂತ್. ಲೋಕಲ್ ಪ್ಲೇಯರ್ ಬೇರೆ ಹೈದರಾಬಾದ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ, ತುಂಬಾ ಕಮ್ ಬ್ಯಾಕ್ ಕೂಡ ಬರ್ಬೋದು ಈ ಸೀಸನ್. ಲಾಸ್ಟ್ ಇಯರ್ ಸ್ವಲ್ಪ ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿರಲಿಲ್ಲ, ಕಡಿಮೆ ಇತ್ತು. ಬಟ್ ಈ ವರ್ಷ ಎಲ್ಲ ಭಯ ಎಲ್ಲ ಹೋಗಿದೆ, ಇಂಟರ್ನ್ಯಾಷನಲ್ ಮ್ಯಾಚ್ ಎಲ್ಲ ಆಡಿದ್ದಾರೆ. ತುಂಬಾ ಅದ್ಭುತನ ಆಟಗಾರ ಅಂತಾನೆ ಹೇಳ್ಬೋದು. 4 ಜನ ಆದ್ರು. ಇನ್ನು 5ನೇ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ಕ್ಲಾಸನ್ ಅವ್ರು ಬರ್ತಾರೆ. ನಮ್ಮ RCB ಇದ್ರು, ಅವಾಗೇನು ಏನು ಆಡಿಲ್ಲ ಗುರು ಇವರು. ನೋಡಿದ್ರೆ ಹುಚ್ಚರಾಗಿ ಹೊಡೆದ ಸ್ಕೋರ್ ಹೈದರಾಬಾದ್ ಅಲ್ಲಿ. ಯಾವ ರೀತಿ ಅಂದ್ರೆ ಓವರಲ್ಲಿ 3-4 ಸಿಕ್ಸ್ ಹೊಡಿತಾರೆ, ಆ ರೀತಿ ಆಟ ಆಡ್ತಾ ಇದ್ದಾರೆ. ನಮ್ಮ ಕರ್ಮ ಹೇಗಂದ್ರೆ ನಮಗ್ ಬಂದಾಗ ಚೆನ್ನಾಗಿ ಆಡಲ್ಲ, ಬಟ್ ಈ ಸಲ ಮಾತ್ರ ಬೆಂಕಿ ಇದೆ ಗುರು ಟೀಮು. ನೀವು ಬೇಕಾದ್ರೆ ಬರೆದಿಟ್ಕೊಳ್ಳಿ, ಬೆಂಕಿ. ಇನ್ನು ಅದಾದ್ಮೇಲೆ 6ನೇ ಆಟಗಾರ ಆಗಿ ಅಭಿನವ್ ಮನೋಹರ್ ಬರ್ತಾರೆ. ಇವರು ಬ್ಯಾಟರನೇ, ಇವರು ಬೌಲಿಂಗ್ ಏನಲ್ಲ, ಇವರು ಬ್ಯಾಟರನೇ. ಇಲ್ಲಿಗೆ 6 ಜನ ಬ್ಯಾಟಿಂಗ್ ಆದ್ರು. ಹೆಡ್ ಅಭಿಷೇಕ್ ಶರ್ಮಾ, ನಮ್ಮ ಇಶಾನ್ ಕಿಶನ್, ನಿತೀಶ್ ಕುಮಾರ್ ರೆಡ್ಡಿ, ಕ್ಲಾಸೆನ್, ಅಭಿನವ್ ಮನೋಹರ್, ಇಷ್ಟು ಜನ ಆದ್ರು. ಇನ್ನು ಅದಾದ್ಮೇಲೆ ಬೌಲರ್ ಆಗಿ ಮತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿ ಆಲ್ ರೌಂಡ್ ಅಲ್ಲಿ ಇದ್ದಾರೆ. ಇವ್ರು ಬಂದ್ಬಿಟ್ಟೆ ಮೆಂಡಿಸ್ ಅಂತ, ಶ್ರೀಲಂಕಾ ಪ್ಲೇಯರು. ಕುಮಿಂಡೋ ಮೆಂಡಿಸ್ ಅಂತ, ಇವರು ಚೆನ್ನಾಗಿ ಆಡ್ತಾರೆ, ಒಳ್ಳೆ ಪ್ಲೇಯರ್ ಕೂಡ. ಬೌಲರು ಬ್ಯಾಟ್ಸ್ಮನ್ 2 ಆಗ್ತಾರೆ ಗುರು. ಇನ್ನು ಅದಾದ್ಮೇಲೆ 7ನೇ ಆಟಗಾರ ಆಗಿ ಮೆಂಡಿಸ್ ಅವ್ರು ಬಂದ್ರೆ, 8ನೇ ಆಟಗಾರ ಆಗಿ ನಮ್ಮ ಇವ್ರು ಬರ್ತಾರೆ, ಪ್ಯಾಟ್ ಕುಮ್ನಿಸ್ ಅವ್ರು ಬರ್ತಾರೆ. ಇವರು ಕ್ಯಾಪ್ಟನ್ ಸನ್ರೈಸರ್ಸ್ಗೆ. ಬ್ಯಾಟಿಂಗು ಆಡಬಲ್ಲ, ಬೌಲಿಂಗು ಮಾಡಬಲ್ಲ. ನೋಡ್ಗುರು 8 ಜನ ಬ್ಯಾಟ್ಸ್ಮನ್ ಇದ್ದಾರೆ ಇದರಲ್ಲಿ. ಅಕ್ಷರ್ ಪಟೇಲ್ ಅವರು ಬೌಲಿಂಗ್ ಮಾಡ್ತಾರೆ. ಬೌಲಿಂಗ್ ಯೂನಿಟ್ ತಗೊಂಡ್ರೆ ಇದರಲ್ಲಿ 6 ಪ್ಲೇಯರ್ಸ್ ಬೌಲಿಂಗ್ ಯೂನಿಟ್ ಇರ್ತಾರೆ. ಮೊದಲೇದಾಗಿ ಕುಮಿಂಡೋ ಮೆಂಡಿಸ್ ಅವ್ರು ಬೌಲಿಂಗ್ ಮಾಡ್ತಾರೆ, ಪ್ಯಾಟ್ ಕುಮ್ನಿಸ್ ಅವ್ರು ಮಾಡ್ತಾರೆ, ಹರ್ಷಲ್ ಪಟೇಲ್ ಅವ್ರು ಮಾಡ್ತಾರೆ. ನೋಡ್ತಾರೆ ಹರ್ಷಲ್ ಪಟೇಲ್ ಯಾವ ರೀತಿ ಎಲ್ಲ ಬೌಲಿಂಗ್ ಮಾಡ್ತಾರೆ ಅಂತ. ಹೊಡ್ಸ್ಕೊಂಡ್ರೆ ದಗ್ಗಂತ ಹೊಡ್ಸ್ಕೊಂತಾರೆ, ಇಲ್ಲಾಂದ್ರೆ ಸ್ಲೋ ಬಾಲ್ಸ್ ಹಾಕಿ ತಲೆ ತಿಂತಾರಂತ, ಇದಂತೂ ಸತ್ಯ. ಇನ್ನು ಸ್ಪಿನ್ ಅಲ್ಲಿ ಬಂದ್ಬಿಟ್ಟು ರಾಹುಲ್ ಚಹಾರ್ ಅವ್ರು ಇರ್ತಾರೆ. ಸ್ಪೀಡ್ ಈ ಹೊಸದಾಗಿ ಎಂಟ್ರಿ ಕೊಟ್ಟಿರೋದಂದ್ರೆ ಮೊಹಮ್ಮದ್ ಶಮಿ ಅವರು ಇದ್ದಾರೆ. ಅದಾದ್ಮೇಲೆ ಶಬ್ರೀತ್ ಸಿಂಗ್, ಇವರು ಬೌಲಿಂಗ್ ಸ್ಪಿನ್ ಹಾಕ್ತಾರೆ. 2 ಸ್ಪಿನ್ ಇದೆ, 4 ಜನ ಸ್ಪೀಡ್ ಅಲ್ಲಿ ಇದ್ದಾರೆ. ಈ ರೀತಿ ಇತ್ತು ಹೈದರಾಬಾದ್ ಟೀಮು. ಒಂದಂತೂ ಸತ್ಯ, ಟಾಪ್ 6 ಆರ್ಡರ್ ತುಂಬಾ ಸ್ಟ್ರಾಂಗ್ ಆಗಿದೆ ಹೈದರಾಬಾದ್ ಅಂತ ಹೇಳ್ಬೋದು. ಪ್ಲೇಯಿಂಗ್ 11 ಯಾರಂತ ಬಂದಾಗ
ಪ್ಲೇಯಿಂಗ್ 11 ಅಂತ ಯಾರಂತ ಬಂದಾಗ ಇನ್ನೊಂದ್ಸಲ ಹೇಳ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಹೈದರಾಬಾದ್ ಪ್ಲೇಯಿಂಗ್ 11 ಈ ರೀತಿ ಇರುತ್ತೆ. ಇವತ್ತು ತ್ರಿವಿಸೆಟ್ ನಮ್ಮ ಅಭಿಷೇಕ್ ಶರ್ಮಾ ಓಪನಿಂಗ್ ಬಂದ್ರೆ 3ನೇ ಆಟಗಾರ ಆಗಿ ಇಶಾನ್ ಕಿಶನ್, 4ನೇ ಆಟಗಾರ ನಿತೀಶ್ ಕುಮಾರ್ ರೆಡ್ಡಿ, 5ನೇ ಆಟಗಾರ ಕ್ಲಾಸನ್, 6ನೇ ಆಟಗಾರ ಬಂದ್ಬಿಟ್ಟು ಅಭಿನವ್ ಮನೋಹರ್, 7ನೇ ಆಟಗಾರ ಬಂದ್ಬಿಟ್ಟು ಕುಮುಂಡು ಮೆಂಡಿಸ್, 8ನೇ ಆಟಗಾರ ಪೆಟ್ ಕುಮ್ನಿಸ್, 9ನೇ ಆಟಗಾರ ಬಂದ್ಬಿಟ್ಟು ಹರ್ಷಲ್ ಪಟೇಲ್, 10ನೇ ಆಟಗಾರ ಬಂದ್ಬಿಟ್ಟು ರಾಹುಲ್, ಮೊಹಮ್ಮದ್ ಶಮಿ, ಸರ್ಬಜಿತ್ ಸಿಂಗ್. ಇಷ್ಟೇ ಜನ ಇರ್ತಾರೆ ಪ್ಲೇಯಿಂಗ್ 11 ನಲ್ಲಿ ಇವತ್ತಿನ ಹೈದರಾಬಾದ್ ಟೀಮ್ ಅಲ್ಲಿ. ಒಂದಂತೂ ಸತ್ಯ, ಸ್ಪಿನ್ ತಗೊಂಡ್ರೆ ಇಬ್ಬರು ಟಾಪ್ ಸ್ಪಿನ್ನರ್ ಇದ್ದಾರೆ, ಸರ್ಬಜಿತ್ ಸಿಂಗ್ ಮತ್ತೆ ನಮ್ಮ ಇವರು ಯಾರು ರಾಹುಲ್ ಚಹರ್ ಅವರು. ಸ್ಪೀಡ್ ಅಂತ ತಗೊಂಡ್ರೆ ಕುಮ್ನಿಸ್ ಇದ್ದಾರೆ, ಕುಮೆಂಡೋ ಮೆಂಡಿಸ್ ಇದ್ದಾರೆ, ಇನ್ನು ಅದಾದ್ಮೇಲೆ ಹರ್ಷಲ್ ಪಟೇಲ್ ಇದ್ದಾರೆ, ಮೊಹಮ್ಮದ್ ಶಮಿ ಇದ್ದಾರೆ. ಈ ರೀತಿ ಇರುತ್ತೆ. ಇಂಪ್ಯಾಕ್ಟ್ ಬೇರೆ ಬೇರೆ ಇರುತ್ತೆ. ಏನಾದ್ರು ಸ್ಪಿನ್ ಏನಾದ್ರು ಅಲ್ಲಿ ರಿಯಾಕ್ಟ್ ಮಾಡಿದ್ರೆ ಪಿಚ್ ಅಲ್ಲಿ ಇಂಪ್ಯಾಕ್ಟ್ ಇದು ಕ್ರಿಯೇಟ್ ಮಾಡೋ ಚಾನ್ಸಸ್ ತುಂಬಾನೇ ಇರುತ್ತೆ. ಒಂದ್ ವೇಳೆ ಕ್ಲಿಯರ್ ಮಾಡ್ಲಿ ಅಂದ್ರೆ 7 ಜನ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಇದ್ದಾರೆ. ಅಷ್ಟು ಸ್ಟ್ರಾಂಗ್ ಆಗಿದೆ ಹೈದರಾಬಾದ್ ಟೀಮ್. ಮತ್ತೆ ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಹೈದರಾಬಾದ್ ಅವ್ರಿಗಂತ. ಈ ಮ್ಯಾಚ್ ಬಂದ್ಬಿಟ್ಟು ಹೈದರಾಬಾದ್ ಅಲ್ಲೇ ಇದೆ. ಹೈದರಾಬಾದ್ ವಿಸಸ್ ನಮ್ಮ ರಾಜಸ್ಥಾನ ಇದೆ. 3:30ಗೆ ಮ್ಯಾಚ್, ಡಬಲ್ ಹೆಡರ್ ಇರ್ತೀವತ್ತ ಸಂಡೇ ಬೇರೆ. ಮತ್ತೆ ಈ 2 ಟೀಮ್ ಅಲ್ಲಿ ನಿಮ್ಮ ಫೇವರೇಟ್ ಟೀಮ್ ಯಾವ್ದು ಅಂತ ಕಮೆಂಟ್ ಮಾಡಿ. RCB ಅಂತ ಗೊತ್ತಿರುತ್ತೆ ಎಲ್ಲರಿಗೂ ಫೇವರೇಟ್, ಬಟ್ ಇವತ್ತು ಯಾರು ಮ್ಯಾಚ್ ಗೆಲ್ಬೇಕಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.